ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ 9ನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿರುವ ಸರ್ಕಾರ, ಆದರೆ ಕೆಲವು ತಾಲೂಕುಗಳಲ್ಲಿ ಬರುವಂತಹ ಮಹಿಳೆಯರಿಗೆ ಅಂದರೆ ಜಿಲ್ಲೆಗಳಲ್ಲಿ ಬರುವಂತಹ ಮಹಿಳೆಯರಿಗೆ ಇನ್ನೂ ಅವರ ಖಾತೆಗೆ 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಅವರ ಖಾತೆಗೆ ಇನ್ನೂ ಜಮಾವಣೆ ಆಗಿಲ್ಲ. ಆದ ಕಾರಣ 10ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ನಿಮಗೆ ಈಗಾಗಲೇ ನೀವು ನೋಡಿರಬಹುದು ಬೇರೆ ವಿಡಿಯೋಗಳಲ್ಲಿ 10ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಅಂತೆ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ 10ನೇ ಕಂತಿನ ಹಣ ಮತ್ತು 9ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಮತ್ತು ಎಷ್ಟು ತಾಲೂಕುಗಳಿಗೆ ಇನ್ನೂ ತನಕ ಬರಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ. ಅದಕ್ಕೆ ಸ್ನೇಹಿತರೆ ನೋಡಿ, ಈಗಾಗಲೇ ಹೇಳಿರುವ ಹಾಗೆ 9ನೇ ಕಂತಿನ ಹಣವನ್ನು ಕೇವಲ 50ರಿಂದ 60% ಮಹಿಳೆಯರ ಖಾತೆಗೆ ಮಾತ್ರ 2,000 ರೂಪಾಯಿ ಹಣವನ್ನು ಬಂದಿದೆ. ಆದರೆ ಇನ್ನು 30-40% ಮಾತ್ರ ಮಹಿಳೆಯರಿಗೆ ಹಣವನ್ನು ಇನ್ನೂ ಅವರ ಖಾತೆಗೆ 2,000 ರೂಪಾಯಿ ಹಣವನ್ನು ಬಂದಿಲ್ಲ. ಇದು ಏಕೆ ಬಂದಿಲ್ಲ ಅಂತ ಹೇಳುವುದಾದರೆ ನೋಡಿ, ಕರ್ನಾಟಕದಲ್ಲಿ ಬರುವಂತಹ 31 ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ. ಆದರೆ ಅವರ ಖಾತೆಗೆ ಬರುವುದು ಮೇ 5ನೇ ತಾರೀಕಿನ ಒಳಗಡೆ ಅವರ ಖಾತೆಗೆ ಬರುತ್ತದೆ. ಏಕೆಂದರೆ ನೋಡಿ, ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇರುವುದರಿಂದ ಮೇ 5ನೇ ತಾರೀಕಿನ ಒಳಗಡೆ ಅವರ ಖಾತೆಗೆ ಕೂಡ ಹಣವನ್ನು 9ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಹೊಂದಿಕೊಂಡಿದೆ. ಮತ್ತು ಸ್ನೇಹಿತರೆ 10ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ಅಂತ ನೀವು ಬೇರೆ ವಿಡಿಯೋಗಳಲ್ಲಿ ನೋಡಿರಬಹುದು. ನೋಡಿ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಏಪ್ರಿಲ್ ತಿಂಗಳಿನಲ್ಲಿ ಮಾತ್ರ 9ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದೆ. ಆದರೆ 10ನೇ ಕಂತಿನ ಹಣ ಕೂಡ ಇನ್ನೂ ಅವರ ಖಾತೆಗೆ ಹಣವನ್ನು ಬಂದಿಲ್ಲ ಮತ್ತು ರಿಲೀಸ್ ಅಂತೂ ಮಾಡೇ ಇಲ್ಲ. ಏಕೆಂದ್ರೆ ಮೇ 7ನೇ ತಾರೀಕಿನ ನಂತರ ಲೋಕಸಭಾ ಚುನಾವಣೆ ಆದ ನಂತರ ಅವರ ಖಾತೆಗೆ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರಬಹುದು. ಏಕೆಂದ್ರೆ ಈಗಾಗಲೇ ಇವತ್ತು ಏಪ್ರಿಲ್ ತಿಂಗಳು ಮುಗಿಯುತ್ತಾ ಬಂತು. ಆದರೆ ಮೇ ತಿಂಗಳಿನಲ್ಲಿ ಅವರ ಖಾತೆಗೆ ಹಣವನ್ನು ಜಮಾವಣೆ ಆಗುತ್ತದೆ. ಏಕೆಂದರೆ ಮೇ 7ನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಇರುವುದರಿಂದ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಹೇಳಬಹುದು. ನೋಡಿ, ನಿಮಗೆ 9ನೇ ಕಂತಿನ ಹಣವನ್ನು ಬಂದಿದ್ದರೆ ಒಂದು ಕಮೆಂಟ್ ಮಾಡಿ, ನಮಗೆ ಹಣವನ್ನು ಬಂದಿದೆ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ. ಏಕೆಂದ್ರೆ ಬೇರೆ ವಿಡಿಯೋ ನೋಡುವಾಗ ಅವರಿಗೂ ಕೂಡ ಗೊತ್ತಾಗುತ್ತದೆ. ಮತ್ತು 9ನೇ ಕಂತಿನ ಹಣ ಕೂಡ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ, ಸರ್ ನಮಗೆ ಇನ್ನೂ ಬಂದಿಲ್ಲ ಸರ್, ಯಾವಾಗ ಬರುತ್ತದೆ ಹಣ ಅಂತ ಕಮೆಂಟ್ ಮಾಡಿ. ನಾವು ಮತ್ತು ಅದರ ಸಲುವಾಗಿ ಒಂದು ವಿಡಿಯೋ ಮಾಡಿ ಹಾಕುತ್ತೇವೆ. ನೋಡಿ, ನಿಮಗೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡಿದೆ ಸರ್ಕಾರ, ಆದರೆ ನಿಮ್ಮ ಖಾತೆಗೆ ಹಣವನ್ನು ಬರಬಹುದು. ನೋಡಿ, ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ. ನಿಮಗೆ ಪೆಂಡಿಂಗ್ ಹಣ ಮತ್ತು 9ನೇ ಕಂತಿನ ಹಣ 2,000 ರೂಪಾಯಿ ಮತ್ತು ಪೆಂಡಿಂಗ್ ಹಣ ಇದ್ದರೆ 4,000, 6,000 ರೂಪಾಯಿ ಹೀಗಾಗಿ ಹಣವನ್ನು ಜಮಾವಣೆ ಆಗಿರುತ್ತದೆ. ಸ್ನೇಹಿತರೆ ನಿಮಗೆ ಹೇಳುವುದಿಷ್ಟೇ, ನಿಮ್ಮ ಖಾತೆಗೆ 9ನೇ ಕಂತಿನ ಹಣ ಬಂದಿರುತ್ತದೆ. ನೀವು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ. ಮತ್ತು ಇನ್ನೂ ಬರಲಾರದವರು ಕೂಡ ವೇಟ್ ಮಾಡಿ, ನಿಮಗೆ ಖಾತೆಗೆ 2,000 ರೂಪಾಯಿ ಹಣವನ್ನು ಬಂದೇ ಬರುತ್ತದೆ. ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ನೋಡಿ, ನಿಮಗೆ ಮಾಹಿತಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ವಿಡಿಯೋನ ವೀಕ್ಷಿಸಿ. ನಿಮಗೆ ಸರ್ಕಾರದ ಸಲುವಾಗಿ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಮತ್ತು ಯುವ ನಿಧಿ ಮತ್ತು ಕರ್ನಾಟಕದ ಎಲ್ಲಾ ಸೌಲಭ್ಯದ ಮಾಹಿತಿಯನ್ನು ನಿಮಗೆ ನಮ್ಮ ವಿಡಿಯೋದಲ್ಲಿ ದಿನನಿತ್ಯ ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಏಕೆಂದ್ರೆ ನೀವು ಕೊಡುವ ಲೈಕ್ ನಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತದೆ. ಅದಕ್ಕೆ ವಿಡಿಯೋನ ಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಮಸ್ಕಾರ.